ಇದೀಗ ಕೊಪ್ಪಳದ ಜಗದ್ಗುರುಗಳಲ್ಲಿ ಬಂದು ಹೇಳಿದರು, ತುಂಬ ಮಧುರವಾಗಿ 3,000 ಮಠ ಶ್ರೀಗಳು ಮಾತನಾಡ್ತಾರೆ. ಅವರ ಮಾತುಗಳನ್ನು ನೀವು ನಿಶ್ಶಬ್ದವಾಗಿ ಕುಳಿತು ಆಲಿಸಬೇಕು ಅಂತ ನಿಮಗೆಲ್ಲ ಆದೇಶ ಮಾಡಿದರು. ಈ ನಾಡಿನಲ್ಲಿ ಭಾಳ ಚೆನ್ನಾಗಿ ಮಾತನಾಡೋ ಸ್ವಾಮಿಗಳು ಅಂತಂದರೆ ಗವಿಸಿದ್ಧ ಮಠದ ಈ ಸ್ವಾಮಿಗಳು. ಅವರು ನಮಗೆ ಹೇಳ್ತಾರೆ ನಾವು ಭಾಳ ಚಲೋ ಮಾತಾಡ್ತೀವಿ ಅಂತ. ಆದರೆ ಅವ್ರು ಹೇಳಿದ್ದು ಮಾತು ಖರೆ ಮಾತಾಡಿಲ್ಲ. ಅವರು ಜಗದ್ಗುರುಗಳು ಈ ನಾಡಿನಲ್ಲಿ ಯಾರಾದರೂ ಅರ್ಥಪೂರ್ಣವಾಗಿ ಒಬ್ಬ ಆಧ್ಯಾತ್ಮವಾದಿಯಂತೆ, ಒಬ್ಬ ತತ್ವಜ್ಞಾನಿಯಂತೆ, ಒಬ್ಬ ಶ್ರೇಷ್ಠ ಚಿಂತಕನಂತೆ ಯಾರಾದರೂ ಮಾತಾಡೋರಿದ್ದರೆ ನಮ್ಮ ಕನ್ನಡ ನಾಡಿನಲ್ಲಿ ಒಬ್ಬೇ ಸ್ವಾಮಿ, ಅದು ಗವಿಸಿದ್ಧೇಶ್ವರ ಮಠದ ಮಹಾಸ್ವಾಮಿಗಳವರು. ಅವರ ನಡೆ ಚೆನ್ನ, ಅವರ ನುಡಿ ಚೆನ್ನ. ಅವರಂಗೆ ನಡೆಯೋಕ್ಕೆ ಯಾರಿಗೂ ಬರಲ್ಲ. ಇದೀಗ ಈ ಕಲ್ಲಿನ ಗುಡ್ಡ ಇದನ್ನು ಏರ್ಕೊಂಡು ಬರಬೇಕಾದ್ರೆ ಬರಿಗಾಲಿನಲ್ಲಿ ಹತ್ತೋದೇ ಕಷ್ಟ. ಆವಿಗೆಗಳನ್ನು ಹಾಕ್ಕೊಂಡು ಪಟಪಟನೆ ನಡೆದು ಬರುವಂಥ ಸ್ವಾಮಿಗಳು ಯಾರಪ್ಪ ಅಂದರೆ ನಿಮ್ಮ ಸ್ವಾಮಿಗಳು, ಗವಿಸಿದ್ಧೇಶ್ವರ ಸ್ವಾಮಿ. ನಾವು ಅವ್ರಿಗಿಂತ ಏನು ಕಡಿಮೆ ಇದೀವಿ ಅಂತ ಅವ್ರ ಮುಂದೆ ಅವರು ಕೂಡ ಶುರು ಮಾಡಿದ್ವಿ ನಾವು ನಡೆಯೋಕ್ಕೆ. ಅರ್ಧ ಗುಡ್ಡ ಏರಿದು ಅವ್ರ ಮುಂದೆ ಬಂದರು, ನಾವು ಪೂರ್ತಿ ಹಿಂದೆ ಉಳ್ಕೊಂಡೆ. ಅಂದರೆ ಶ್ರೀಗಳವರು ನಡೆಗೆ ಅಷ್ಟೇ ಚಂದಲ್ಲ, ಶಕ್ತಿಯಲ್ಲೂ ಅವರು ಚಂದ ಅಂತ. ನಡೆ ಚೆನ್ನ, ಅವರ ನುಡಿ ಚೆನ್ನ. ಅವರು ನುಡಿದ್ರೆ ಪಾಶ್ಚಾತ್ಯ ತತ್ವಜ್ಞಾನಿಗಳನ್ನು ಉದಾಹರಣೆ ಹೇಳ್ತಾರೆ. ಅವರು ನುಡಿದ್ರೆ ಪೌರ್ವಾತ್ಯ ತತ್ವಜ್ಞಾನಿಗಳನ್ನು ಕುರಿತು ಮಾತನಾಡ್ತಾರೆ. ಅವರು ನುಡಿದ್ರೆ ಆಗಮ ಉಪನಿಷತ್ತುಗಳು ಗೀತೆಗಳನ್ನು ಹೇಳ್ತಾರೆ, ವಚನಗಳನ್ನು ಹೇಳ್ತಾರೆ, ಕಥೆಗಳನ್ನು ಹೇಳ್ತಾರೆ. ಅವರ ಜ್ಞಾನದ ಹರವು ಭಾಳ ವಿಸ್ತಾರವಾದದ್ದು. ರೂಪಾಯಿದ್ದೊಂದು ಸಿದ್ಧೇಶ್ವರ ಸಂಸ್ಥೆಯ ಬೃಹತ್ ಕಟ್ಟಡವನ್ನು ಕಟ್ಟಿಸಿದರು. ಈಗೊಂದು 3.5 ತಿಂಗಳ ಹಿಂದೆ ನಮ್ಮನ್ನು ಕರೆದಿದ್ದರು, ಗವಿ ಮಠದ ಶ್ರೀಗಳವರನ್ನು ಕೂಡ ಕರೆದಿದ್ದರು. ಇಬ್ಬರು ಕೂಡ ಹೋಗಿದ್ದೆವು. ಆವಾಗ ಆ ಕಟ್ಟಡ ಉದ್ಘಾಟನೆಗೆ ಟೇಪ್ ಕಟ್ಟಿದ್ದರು. ಅದನ್ನು ಬಿಚ್ಚಬೇಕಾಗಿತ್ತು, ಬಿಚ್ಚಿ ಉದ್ಘಾಟನೆ ಹೋಗಬೇಕಾಗಿತ್ತು. ಯಾವ ಮಿನಿಸ್ಟರ್ ಅವರು ಕರೆದಿದ್ದಿಲ್ಲ, ಯಾರನ್ನು ರಾಜಕಾರಣಿಗಳಿರಲಿಲ್ಲ, ಅವರಾಗೆ ಬಂದಿದ್ದರು. ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಯಾರು ಮಾಡ್ರಿ ಅಂತ ಹೇಳಿದರು. ನಾನು ಓದೀನಿ, ಅವರು ಓದಾರ. ಉದ್ಘಾಟನೆ ಯಾರು ಮಾಡಬೇಕು? ಅವರು ಉದ್ಘಾಟನೆ ಮಾಡಿರಿ ಅಂತ ನಮಗೆ ಹೇಳಿದರು. ಏನು ನನಗೆ ಹೇಳಿದ್ರು ಏನು ಅವ್ರಿಗೆ ಹೇಳಿದ್ರು, ನಮಗೆ ಕನ್ಫ್ಯೂಷನ್ನು. ಆವಾಗ ನಾವು ಹೇಳಿದೆವು ನೀವು ಮಾಡಿರಿ ಅಂತ ನಾನು ಅಂದೆ ಅವ್ರಿಗೆ. ಅವ್ರು ಹೇಳಿದರು ನೀವು ಮಾಡಿರಿ ಅಂತ. ಇಬ್ಬರಿಗೂ ಜಗಳ ಹತ್ತಿಬಿಡ್ತಲ್ಲಿ. ನೀವು ಮಾಡಿರಿ ಅಂತ ನಾವು ಮಾಡಿರಿ ಅಂತ ಅವರು. ಬಸವನಗೌಡ ಯತ್ನಾಳ್ ಗೊತ್ತೈತಲ್ಲ, ಹಿಂದೂ ಹುಲಿ ಅಂತ ಈಗ ಹೆಸರಾಗ್ಯಾರ. ಅವರು ಈ ಜಗಳ ಹಚ್ಚಿದರು ನಮಗೂ ಅವರಿಗೂ. ಆವಾಗ ಬಸವನಗೌಡರು ಸುಮ್ಮನೆ ನಿಂತು ನೋಡಕತ್ತಿದ್ರು ಆ ಕಡೆ, ನಾವಿಬ್ಬರು ಹಿಂಗೆ ಮಾಡೋದನ್ನು. ಕೊನೆಗೆ ಸ್ವಾಮಿಗಳೇನು ಮಾಡಿದರು ಅಂದರೆ, ಗವಿಮಠದ ಗುರುಗಳು, ಅಜ್ಜಾರ ಸುಮ್ಮನೆ ಮಾಡ್ರಿ, ನೀವು ಹಿರಿಯರಿದ್ರಿ ಅಂದರು. ಇನ್ನು ಎಷ್ಟೊತ್ತನ ಜಗಳ ಆಡೋದ್ರೆ ಅಲ್ಲಿ ನಿಂತು. ಅದಕ್ಕೆ ನಾನೇ ಹೋಗಿ ಟೇಪು ಈ ರೀತಿ ಬಿಚ್ಚಿ
ಆ ಬೃಹತ್ ಕಟ್ಟಡದ ಒಳಗಡೆ ನಾವಿಬ್ಬರು ಹೋದ್ವಿ. ನಾವು ಅವ್ರ ಮೊದ್ಲಾರ ಅವ್ರು ಹೋಗ್ಬೇಕು, ಬಟ್ ಟೇಪರ ನಾನು ಬಿಚ್ಚೀನಿ, ಮೊದಲು ನೀವಾರ ಹೋಗ್ರಿ ಅಂತಂದ್ರೆ ಅದನ್ನೂ ಇಲ್ಲ, ನೀವೇ ಹೋಗ್ರಿ ಅಂತ ನನ್ನೇ ನುಗ್ಗಿಸಿದರು. ಒಳಗೆ ಹೋದ್ವಿ. ಆವಾಗ ಕಾರ್ಯಕ್ರಮ ಶುರುವಾಯಿತು. ಎಲ್ಲ ಕಟ್ಟಡ ತೋರಿಸಿದರು. ಕಾರ್ಯಕ್ರಮದಲ್ಲಿ ಅವರು ಮೊದಲು ಮಾತಾಡಿದ್ರು. ಅವ್ರು ಮಾತಾಡಿದ ಮೇಲೆ ನಾವು ಏನು ರೀ ಮಾತಾಡೋದು, ಮಾತಾಡಿ ಆಯಿತು, ನಾವು ಒಂದೆರಡು ಏನೋ ಮಾತಾಡಿದ್ವು ಅಂತ ಇಟ್ಕೊಳ್ರಿ. ಆಮೇಲೆ ಗೌರವ ಸನ್ಮಾನ, ಇಂಥ ಮಾಲಿ ತಂದಾರ, ಇಷ್ಟು ಹಣ್ಣು ತಂದಾರ, ದೊಡ್ಡ ಕಾಣಿಕೆ ಪಾಕೆಟ್ ಐತಿ. ಮೊದಲು ನನಗೆ ಸನ್ಮಾನ ಮಾಡ್ರೆ ನಾನು ತೊಗೊಂಬಿಟ್ಟೆ. ಆಮೇಲೆ ಅವ್ರಿಗೆ ಸನ್ಮಾನ ಮಾಡಿದರು. ಅವ್ರು ಎಲ್ಲದನ್ನೂ ಹಿಂಗೆ ಮಾಡಿಬಿಟ್ರು. ನಾವು ನೋಡಿದ್ವು, ನಾವು ಸುಮ್ಮ ಬಿಡ್ಬೇಕಾಯ್ತನೋ ಅಂತ ಅನ್ನಿಸ್ತವಾಗ. ಈಗ ಅಷ್ಟು ಹಾಗೆ ರಗಡಾಗೈತಿ, ಇನ್ನು ವಾಪಸ್ ಕೊಟ್ಟು ಮತ್ತೆ ರಗಡ ಮಾಡ್ಕೋಬೇಕಾಗ್ತತ್ತು. ಆಗ ಸುಮ್ಮ ಕೂತ್ಕೊಂಡೆ ನಾನು. ಅಂದರೆ ಇಂಥ ಸ್ವಾಮಿಗಳು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲ, ದೇಶಕ್ಕೇ ಒಬ್ಬ ಗೌರವಾನ್ವಿತ ಆದರ್ಶ ಸ್ವಾಮಿಗಳು ಯಾರು ಅಂದರೆ ನಮ್ಮ ಇವತ್ತಿನ ರಥೋತ್ಸವ ಬಹುಶಃ ರಾಜ್ಯಪಾಲರು ಭಾಳ ಒಳ್ಳೊಳ್ಳೆ ಮಾತುಗಳನ್ನು ಆಡಿದರು. ಉದ್ಘಾಟನೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡಿದರು. ಶ್ರೀಗಳವ್ರ ಬಗ್ಗೆ ಅಂತೂ ಮನದುಂಬಿ ಮಾತಾಡಿದರು. ರಥೋತ್ಸವ ಈ ರೀತಿ ಆಗೋದು ಪುರಿ ಜಗನ್ನಾಥ ಬಿಟ್ಟರೆ ಇಡೀ ನಮ್ಮ ದೇಶದಲ್ಲಿ ಈ ತೇರು ಅನ್ನೋದೇನಾದರೂ ಇಷ್ಟು ಜನಸಂಖ್ಯೆಯಲ್ಲಿ, ಲಕ್ಷಾಂತರ ಜನಸಂಖ್ಯೆಯ ಮಧ್ಯದಲ್ಲಿ ತೇರೇನಾದರೂ ಸಾಗೋದಿದ್ದರೆ ಅದು ಕೊಪ್ಪಳದಲ್ಲಿ ಅಂತ. ನಮ್ಮಲ್ಲೆಲ್ಲ ಹೋಮ ಹವನ ಯಜ್ಞಾದಿಗಳನ್ನೆಲ್ಲ ವೈದಿಕ ಪರಂಪರೆಯವರು ಮಾಡ್ತಾರೆ. ಮಾಡಿದಾಗ ಕೊನೆಗೆ ಅವರು ಇದನ್ನು ಏನದು ಪೂರ್ಣಾಹುತಿಯನ್ನು ಮಾಡ್ತಾರೆ. ಪೂರ್ಣಾಹುತಿಯನ್ನು ಮಾಡಿದಾಗ ಹವಿಸ್ಸನ್ನು ಅರ್ಪಣೆ ಮಾಡ್ತಾರೆ. ಆ ಹವಿಸ್ಸನ್ನು ಸ್ವೀಕರಿಸಲಿಕ್ಕೆ ಬೇರೆ ದೇವಲೋಕಗಳಿಂದ ದೇವಾನುದೇವತೆಗಳು ಬಂದು ಆ ಯಜ್ಞ ನಡೆದ ಆ ಸ್ಥಾನದಲ್ಲಿ ಮೇಲೆ ನಿಂತಿರ್ತಾರೆ ಆ ಹವಿಸ್ಸನ್ನು ಸ್ವೀಕರಿಸಲಿಕ್ಕೆ. ನನಗೆ ಇವತ್ತು ಹಿಂಗೆ ಅನ್ನಿಸ್ತಲ್ಲ, ಈ ಕೊಪ್ಪಳದ ತೇರು ಎಳೀತಾ ಇರಬೇಕಾದ್ರೆ ಇಲ್ಲಿ ಎಲ್ಲ ಭಕ್ತರು ಭಕ್ತಿ ಎಂಬ ಹವಿಸ್ಸನ್ನು ಇಲ್ಲಿ ಅರ್ಪಿಸ್ತಾ ಇದ್ದರು. ಅದನ್ನು ಸ್ವೀಕರಿಸಲಿಕ್ಕೆ ಕೊಪ್ಪಳದ ಗವಿಸಿದ್ಧ ಮಹಾನುಭಾವರು ಮಹಾತ್ಮರು ಅವರ ನೇತೃತ್ವದಲ್ಲಿ ಕೈಲಾಸದಿಂದ ದೇವತೆಗಳು ಬಂದು ಈ ಭಕ್ತಿಯ ಹವಿಸ್ಸನ್ನು ಸ್ವೀಕರಿಸಿದ್ರನೋ ಅಂತ ಅನ್ಸಕತ್ತಿತ್ತು ನನಗೆ. ಏನದು ಭಕ್ತಿಯ ಭಾವ? ಎಲ್ಲಿವರೆಗೆ ಜನ ನೋಡ್ತೀನಿ, ಗುಡ್ಡದ ಮೇಲೆ ಕೂತಾರೆ, ಕೆಳಗೆಲ್ಲ ನಿಂತಿದ್ದಾರೆ, ಹಾಗೆ ಕಣ್ಣಾಡಿಸ್ತೆ. 4 ದಿಕ್ಕುಗಳು, ದಶದಿಕ್ಕುಗಳು ಅಂತಂತಾರಲ್ಲ, ಎಲ್ಲ ದಶದಿಕ್ಕುಗಳ ಕಡೆ ಕಣ್ಣಾಡಿಸಿದೆ ನಾನು. ತಿರುಗಿ ತಿರುಗಿ ನೋಡಿದೆ, ಎಲ್ಲಿ ನೋಡಿದರಲ್ಲಿ ಭಕ್ತ ಸಮೂಹ. ಅದು ಸಾಲದು ಅಂತ ಕೊಪ್ಪಳದ ಪಟ್ಟಣದ ಕಡೆ ಕಣ್ಣಾಡಿಸಿದರೆ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೂ ಕೂಡ ಭಕ್ತರು ನಿಂತು ಆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ದೇವತೆಗಳು ಏನು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಸ್ವಾಮಿಗಳವರು ನಮ್ಮ ಕೊಪ್ಪಳದ ಜಗದ್ಗುರುಗಳು ಹೇಳಿದರು, ಇಲ್ಲಿ ಭಕ್ತಿಯ ಒಂದು ಉತ್ಸವ ನಡೆದಿದೆ ಅಂತ ಒಂದು ಮಾತು ಹೇಳಿದರು. ಅವರು ಉದ್ಘಾಟನೆ ಆಶೀರ್ವಚನದಲ್ಲಿ ಹೇಳಿದರು, ಭಕ್ತಿಯ ಉತ್ಸವ ಅಂತ.
ಅದಕ್ಕೆ ಇಲ್ಲಿ ಬರ್ತೀವಿ, ಇದು ಕೈಲಾಸ ಮಂಟಪ. ಕೈಲಾಸ ಎಲ್ಲಿಯೂ ಇಲ್ಲ. ನಾವು ಎಲ್ಲ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ತೀವಿ, ಹಿಮಾಲಯದ ಪಕ್ಕದಲ್ಲಿ ಕೈಲಾಸ ಪರ್ವತ ಇದೆ ಅಂತ ತೋರಿಸ್ತಾರಲ್ಲ. ನನಗಿವತ್ತು ಅನ್ನಿಸ್ತು, ಅಲ್ಲಿ ಕೈಲಾಸ ಅಲ್ಲೊಂದೈತೆ, ಭೂಲೋಕದಲ್ಲಿ ಮತ್ತೊಂದು ಕೈಲಾಸ ಯಾವುದಾದ್ರೂ ಇದ್ದರೆ ಅದು ಈ ಕೈಲಾಸ ಬೆಟ್ಟ ಏನೈತಲ್ಲ, ಇದು ಗವಿಸಿದ್ದೇಶ್ವರ, ಇದು ಕೂಡ ಕೈಲಾಸ ಪರ್ವತ ಇದ್ದ. ಇಲ್ಲೆಲ್ಲ ಋಷಿಮುನಿಗಳು ಕುಂತಾರ, ನೀವೆಲ್ಲ ಭಕ್ತವರ್ಗ ಎಲ್ಲ ಕೂತಿದ್ದೀರಿ. ಎಂಥ ಒಂದು ಸದ್ಭಾವದಿಂದ ಕೂತಿದ್ದೀರಲ್ಲ, ಎಲ್ಲದನ್ನು ಮರೆತು ಕುಂತಿದ್ದೀರಿ. ಯಾವುದೂ ಇಲ್ಲ. ಇಂಥ ಭಕ್ತಿಯ ಒಂದು ಸಾತ್ವಿಕವಾದ ಸೆಲೆ ಎಲ್ಲಿ ಹರಿತಾ ಇರ್ತದೆ ಆ ಝರಿ, ಅಲ್ಲಿ ಯಾವ ಟಿ ವಿನಲ್ಲಿ ಬರೋ ಕಾದಂಬರಿನೂ ಕೂಡ ಏನೂ ಕೆಲಸ ಮಾಡಲ್ಲ. ನೀವು ಬಾಕಿ ದಿವಸ ಎಲ್ಲ ಟಿ ವಿ ಬಿಟ್ಟ ಅಲಗಾಡಲ್ಲ. ಆದರೆ ಗವಿಸಿದ್ದೇಶ್ವರರ ಈ ಜಾತ್ರಾ ಮಹೋತ್ಸವದಲ್ಲಿ ಟಿ ವಿಗಳು ನಿಮಗೆ ಯಾವ ಲೆಕ್ಕಕ್ಕೂ ಇಲ್ಲ. ಇದೇ ನಿಜವಾದಂಥ ಜೀವನ ಅನ್ನೋದನ್ನು ಗವಿಸಿದ್ದೇಶ್ವರ ಜಾತ್ರೆ ತೋರಿಸಿಕೊಡ್ತಿದೆ. ಗವಿಯಾಗೆ ಯಾರು ಇರ್ತಾರೋ ಅವರು ಸಿದ್ಧರಾಗ್ತಾರೆ. ಗವಿಯಾಗೆ ಯಾರು ಇರ್ತಾರಲ್ಲ ಅವರು ಸಿದ್ಧರಾಗ್ತಾರೆ. ಇಲ್ಲಿದ್ದಂಥ ಒಬ್ಬ ಯೋಗಿ ಗವಿಯಲ್ಲಿದ್ದರು, ಅದಕ್ಕೆ ಸಿದ್ಧರಾದರು, ಪ್ರಸಿದ್ಧರಾದರು, ಅವರು ಗವಿಸಿದ್ಧರಾದರು. ಅಂದರೆ ನಿಜವಾಗ್ಲೂ ಕೂಡ ಎಂಥ ಒಂದು ಅಂತಃಸತ್ವದ ಸ್ರೋತಸ್ಸು ಇಲ್ಲಿ ಹರಿತಾ ಇದೆ. ಅದಕ್ಕಾಗಿಯೇ ಇಂಥ ಭಕ್ತಿಯ ಕ್ರಾಂತಿ ಇಲ್ಲಿ ನಡೆದಿದೆ. ಒಂದು ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000 ಕೂಡಿದರೆ, ಗವಿಸಿದ್ದೇಶ್ವರರ ಕೊಪ್ಪಳದ ಜಾತ್ರೆಯಲ್ಲಿ ಕಲ್ಯಾಣವನ್ನೇ ಮೀರಿಸುವ 8 ಲಕ್ಷ ಜನರು ಇಲ್ಲಿ ಸೇರಿದ್ದೀರಿ. ಅದಕ್ಕೆ ಒಬ್ಬ ಶರಣ ಹೇಳ್ತಾನೆ, ಏನಪ್ಪ ಅಂತಂದರೆ, ಬಡತನ ಅನ್ನೋದೇನಿದೆ ಇಲ್ಲಿ, ಬಡತನ ಶ್ರೀಮಂತಿಕೆ ಯಾವುದೂ ಲೆಕ್ಕಕ್ಕಿಲ್ಲ. ಅಂಬಿಗರ ಚೌಡಯ್ಯ ಅನ್ನೋ ಶರಣ ಹೇಳ್ತಾನೆ ಒಂದು ಕಡೆ, ಒಂದು ಮಾತು ಇದು ಹೇಳಿ ಮುಗಿಸ್ತೀನಿ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತೀ ಹಲವು ಚಿಂತೆಗಳಿದ್ದವರನ್ನು ಕಂಡೆ, ನಿನ್ನ ಚಿಂತೆಯಲ್ಲಿದ್ದವರನ್ನು ಒಬ್ಬರನ್ನೂ ಕಾಣೆ ಅಂಬಿಗರ ಚೌಡಯ್ಯ ಅಂತ ಒಂದು ಮಾತು ವಚನವನ್ನು ಒಬ್ಬ ಶರಣ ಹೇಳ. ಅಂಬಿಗರ ಚೌಡಯ್ಯ ಅಂತ ನಾವು ನಡೆಸ್ತಕ್ಕಂಥ ಒಬ್ಬ ಶರಣ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೊಳೆ ದಂಡಿಗೆ ಜನರು ಬರ್ತಿದ್ರು. ಅವ್ರನ್ನ ಈ ಕಡೆಯಿಂದ ಆ ಕಡೆ ತೊಗೊಂಡೋಗ್ತಾ, ಆ ಕಡೆ ಈ ಕಡೆ ಬಿಡ್ತಾಯಿದ್ರು. ಆ ದೋಣಿಯಲ್ಲಿ ಕುಳಿತಂಥ ಜನ ಮಾತಾಡ್ತಾ ಇದ್ದರು. ಹೆಂಡ್ರ ಬಗ್ಗೆ, ಮಕ್ಕಳ ಬಗ್ಗೆ, ಬಡತನದ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಅದೆಲ್ಲ ಪ್ರತಿನಿತ್ಯ ಕೇಳಿದಂತಹ ಅಂಬಿಗರ ಚೌಡಯ್ಯ ಈ ಮಾತು ಹೇಳ್ತಾನೆ, ಬಡತನಕ್ಕೆ ಉಂಬುವ ಚಿಂತೆ. ಎಲ್ಲಿ ಬಡತನ ಇರ್ತದೆ ಅಲ್ಲಿ ಹಸಿವೆಯನ್ನು ನೀಗಿಸಿಕೊಂಡ್ರೆ ಸಾಕು ಅನ್ನುವಂಥ ಚಿಂತೆ ಇರ್ತದೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ. ಯಾವಾಗ ಮನುಷ್ಯನಿಗೆ ಹೊಟ್ಟೆ ತುಂಬ್ತಿದೆ ಆವಾಗ ಅರಿವಿ ಕಡೆ, ಹಾಕ್ಕೊಳ್ಳೋ ಬಟ್ಟೆ ಕಡೆ ಲಕ್ಷ್ಯ ಹೋಗುತ್ತೆ ಅವನಿಗೆ. ಬಟ್ಟೆ ಚೆನ್ನಾಗಿರಬೇಕು ನಂದು ಅಂತ. ಹಸಿವೆ ಇದ್ದಾಗ, ಬಡತನ ಇದ್ದಾಗ ಬಟ್ಟೆ ಹೆಂಗಿದ್ರೂ ನಡೀತಿದೆ, ಆ ಕಡೆ ಲಕ್ಷ್ಯಕ್ಕೆ ಹೋಗಲ್ಲ ಮನುಷ್ಯನ ಮನಸ್ಸು. ಅವನು ನಮ್ಮ ಸಮಾಜ ನೋಡ್ತಾನೆ, ಅವರೆಲ್ಲ ಚಲೋ ಬಟ್ಟೆ ಹಾಕ್ಕೊಂಡರೆ ನಾನು ಚಲೋ ಬಟ್ಟೆ ಹಾಕ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಬಡತನಕ್ಕೆ ಉಂಬುವ ಚಿಂತೆ,
ಉಣಲಾದರೆ ಉಡುವ ಚಿಂತೆ. ಊಟಕ್ಕಾಯಿತು ಅಂತಂದರೆ ಉಟ್ಕೊಳ್ಳೋ ಚಿಂತೆ, ಅಂದರೆ ಬಟ್ಟೆ ಬರೆ ಹಾಕ್ಕೊಳ್ಳುವಂಥ ಚಿಂತೆ. ಉಡಲಾದರೆ ಇಡುವ ಚಿಂತೆ. ಯಾವಾಗ ಅವನಿಗೆ ಹೊಟ್ಟೆನೂ ತುಂಬಿತು, ಬಟ್ಟೆಯೂ ಮೈ ತುಂಬ ಆಯಿತು, ಆವಾಗ ಸ್ವಲ್ಪ ಉಳಿಸ್ಬೇಕು, ಅದನ್ನು ಇಡಬೇಕು ಅಂತ ವಿಚಾರ ಮಾಡ್ತಾನಂತೆ. ಆವಾಗ ಅಷ್ಟಾದಮೇಲೆ ಹೆಂಡಿರ ಚಿಂತೆ. ಯಾವಾಗ ದುಡ್ಡಾಯಿತು ಅವ ಮದುವೆ ಕಡೆ ಲಕ್ಷ್ಯ ಹೋಗುತ್ತೆ ಅವನಿಗೆ. ಆಯಿತು, ಮದುವೆನೂ ಮಾಡ್ಕೊಂಡ, ಮಕ್ಕಳಾಗಿರಲಿ, ಮಕ್ಕಳ ಚಿಂತೆ. ಆಮೇಲೆ ಮಕ್ಕಳಾಗಬೇಕು. ಮಕ್ಕಳಾದರೆ ಬದುಕಿನ ಚಿಂತೆ, ಅಂದರೆ ಇನ್ನಷ್ಟು ಗಳಿಸಬೇಕು ಅನ್ನುವ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ. ಯಾವಾಗ ಸಂಪತ್ತು ಭಾಳ ಆಗ್ತದೆ ಆವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ. ಸಂಪತ್ತು ಹೆಚ್ಚಿಗೆ ಆದಾಗ ಕಳ್ಳರು ಕಾಕರು ಬರ್ತಾರೆ, ಜಗಳ ಆಗ್ತದೆ ಅಣ್ಣ ತಮ್ಮಂದಿರಲ್ಲಿ. ಅದಕ್ಕೆ ಅದು ಸುರಕ್ಷಿತವಾಗಿರಬೇಕು ಅಂತ ಯೋಚನೆ ಮಾಡ್ತಾನಂತೆ. ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಅದೆಲ್ಲದು ಸುರಕ್ಷಿತವಾಗಿತ್ತು. ಇನ್ಕಮ್ IT ಎಲ್ಲ ನೀವು ಕರೆಕ್ಟಾಗಿ ಇದನ್ನು ಕೊಟ್ಟಿದ್ದೀರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆವಾಗ ಇನ್ನೊಂದು ಚಿಂತೆ ಶುರುವಾಗ್ತದೆ, ಕೊನೆಯದು ಅದು ಮರಣದ ಚಿಂತೆ. ಇಷ್ಟೆಲ್ಲ ಮಾಡಿದ್ದೀನಿ, ನನಗೆ ಸಾವೊಂದು ಬರ್ತತ್ತಲ್ಲ, ಹೇಗೆ ಮಾಡೋದು ಅಂತ ಚಿಂತೆ ಶುರುವಾಯ್ತಂತ. ಸಾವೇ ಬರಬಾರ್ದು ಅಂತ ಹೇಳ್ತಾನಂತ. ಇದು ಬಹುಶಃ ಪ್ರಕೃತಿಗೆ ವಿರುದ್ಧವಾದ ಚಿಂತೆ. ಸಂಪತ್ತು ಬರ್ಬೋದು, ಮನಸ್ಸು ಮಾಡಿ. ಶ್ರೀಗಳವರು ಯಾರಾದರೂ ಇದ್ದರೆ ಗವಿಮಠದ ಪೂಜ್ಯ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳವರು. ಅಭಿನವ ಗವಿಸಿದ್ದೇಶ್ವರ ಸ್ವಾಮಿ ಅಂದರೆ ಈಗೇನು ಕರ್ತೃ ಜಗದ್ಗುರುಗಳು ಇದ್ದಾರಲ್ಲ, ಕರ್ತೃ ಗದ್ದುಗೆ ಇದೆಯಲ್ಲ, ಅವರೇ. ಅಭಿ ಅಂದರೆ ಪುನಃ, ನವ ಅಂದರೆ ಹೊಸದಾಗಿ ಮತ್ತೊಮ್ಮೆ ಹುಟ್ಟಿ ಬಂದವರೇ ಈಗಿನ ಗವಿಸಿದ್ದೇಶ್ವರ ಸ್ವಾಮಿಗಳು. ಅದಕ್ಕೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅಂದರೆ ಅರ್ಥ ಇದೆ. ಆದ್ದರಿಂದ ತಾವುಗಳೆಲ್ಲರೂ ಈ ಭಕ್ತಿಯ ಒಂದು ಪವಿತ್ರವಾದ ನದಿಯಲ್ಲಿ ಮಿಂದಿದ್ದೀರಿ. ತನು ಮನ ಭಾವ ಎಲ್ಲವನ್ನೂ ಶುದ್ಧ ಮಾಡ್ಕೊಂಡಿದ್ದೀರಿ. ನಿಮ್ಮಂಥ ಶ್ರೇಷ್ಠ ಭಕ್ತರು ಯಾರಿದ್ದಾರೆ ಅಂಥದನ್ನು ಅನುಗ್ರಹಿಸಿದಂಥವ್ರು ಈಗಿರುವ ಅಭಿನವ ಗವಿಸಿದ್ದೇಶ್ವರ ಜಗದ್ಗುರುಗಳು. ಇಲ್ಲಿಯ ದಾಸೋಹವೂ ಕೂಡ ಒಂಥರ ದಂತಕತೆ ಆದಂಗಾಗ್ಯದ. ನಾನು ಕೇಳಿದೆ, ರೊಟ್ಟಿ ಎಷ್ಟು ಬಂದವು ಈ ಸರಿ? 25 ಲಕ್ಷ ರೊಟ್ಟಿ ಬಂದವಂತ. 25 ಲಕ್ಷ. ನೀವೇ ಕೊಟ್ಟರು, ನಿಮಗೆ ಸಣ್ಣದಾಗಿರ್ಬೋದು, ನಮಗೆ ಗಾಬರಿ ಆಗಿ ಹೋಗ್ಬಿಟ್ಟಿವಿ ನಾವು. 25 ಲಕ್ಷ ನೀವು ಕೊಟ್ಟ ಮಂದಿಗೆ ಏನು ಅನ್ಸಂಗಿಲ್ಲ, ನಾವು ಕೇಳಿದ ಮಂದಿಗೆ ಗಾಬರಿ ಆಗಿ ಹೋಗ್ಬಿಟ್ಟದು. ಮೈಸೂರು ಪಾಕ್ ನಾವು ಇದರೊಳಗೆ ಏನು ಉಳ್ಕೊಂಡಿದ್ದು ಗುರುರಾಜ್ ಅಂತ ಅವ್ರ ಮನೆ ಒಳಗೆ ಅಲ್ಲೇ ಇದು ಸ್ಕ್ರೀನ್ ಮೇಲೆ ಹೋಮ್ ಥಿಯೇಟ್ರ್ ಐತಿ ಅವ್ರದ್ದು. ಅದರೊಳಗೆ ಕುಂತು ಇಲ್ಲಿ ಹೆಂಗೆ ಅಡುಗೆ ಮಾಡೋಕತ್ತಾರ ತೋರಿಸಿದ್ರು ಅವರು, ಗುರುರಾಜ್ ಅವರು. ಅಲ್ಲೇ ಕುಂದ್ರಿಸಿ ಮೈಸೂರು ಪಾಕ್ ಮಾಡೋದು ನೋಡಿದ್ವಿ ನಾವು. 17 ಲಕ್ಷ ಅಲ್ರಿ, ಎಷ್ಟೋ ಹೇಳಿದ್ರಪ್ಪ, ನೆನಪಾರೈತೆ ನೋಡ್ರಿ, ನನಗೆ ಆ ಸಂಖ್ಯೆನ ಮರ್ತೋಯ್ತು. 17 ಲಕ್ಷ ಮೈಸೂರು ಪಾಕ್ ಮಾಡ್ಯಾರ. ಅಂದರೆ 8 ಲಕ್ಷ ಇಲ್ಲಿ ಭಕ್ತರು ಕೂಡಿದರೆ ಒಬ್ಬೊಬ್ಬರಿಗೆ 2 ಮೈಸೂರು ಪಾಕ್ ಬರ್ತಾರೆ. ಇಷ್ಟು ಎಲ್ಲಿ ಯಾವ ಮಠದ ಜಾತ್ರೆಗೆ ಹಾಕವ್ರಿ? ಅನ್ನ ಸಾರು ಕೊಡೋದು ಕಷ್ಟ ಐತೆ, ಗೊತ್ತಾಯ್ತಾ? ನಾಳೆ 10 ಲಕ್ಷ ಮಿರ್ಚಿ ಮಾಡ್ತಾರಂತ. ಬೇಕಾದ ಯಾರು ಮಿರ್ಚಿ ಯಾವ ಮಠದಾಗ ನಾವು ಎಷ್ಟು ಕೊಡೋಕ್ಕಾಗುತ್ತೆ? ನಿಮ್ಮ ಮಠ ಬಿಟ್ಟರೆ ಮಿರ್ಚಿ ಇನ್ಯಾವ ಮಠದಾಗ ಕೊಡೋಕ್ಕಾಗುತ್ತೆ ಹೇಳ್ರಿ ನೋಡ.
ದಾಸೋಹ ಅದು ಕೂಡ ಒಂದು ರೆಕಾರ್ಡ್. ಇದು ಬ್ರೇಕ್ ಮಾಡೋಕ್ಕೆ ಯಾರಿಗೂ ಆಗಲ್ಲ. ಇಂಥ ದಾಸೋಹ ಸ್ವಾಮೀಜಿ ಅವರು ಈ ಮಠಕ್ಕೆ ಪೀಠಾಧಿಪತಿಯಾಗಿ ಬಂದ ಮೇಲೆ ಅದ್ಭುತವಾದ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ. ಶಿಕ್ಷಣ ಭಾಳ ಶ್ರೇಷ್ಠವಾದದ್ದು. ಸ್ವಾಮೀಜಿ ಅದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಎಜುಕೇಷನ್. ಒಬ್ಬ ಎಜುಕೇಷನಿಸ್ಟ್ ಹೇಳ್ತಾನೆ, ಎಜುಕೇಷನ್ ಇಸ್ ದ ರೂಟ್ ಅಂತ ಹೇಳ್ತಾನೆ. ಎಜುಕೇಷನ್ ಅಂತಂದರೆ ಬೇರು. ಇನ್ನೂ ಎರಡು ಮಾತು ಮುಂದುವರೆದು ಹೇಳ್ತಾನೆ, ಫ್ಲವರ್ ಇಸ್ ದ ಕಲ್ಚರ್ ಇಸ್ ದ ಫ್ಲವರ್, ಕಲ್ಚರ್ ಇಸ್ ದ ಫ್ಲವರ್, ರಿಯಲ್ ನಾಲೆಡ್ಜ್ ಇಸ್ ದ ಫ್ರೂಟ್ ಅಂತ ಹೇಳ್ತಾನೆ. ಬಹುಶಃ ಸ್ವಾಮೀಜಿ ರೂಟಿಗೆ ಅಷ್ಟೇ ನಿಂತಿಲ್ಲ, ಕಲ್ಚರ್ ಮತ್ತು ರಿಯಲ್ ನಾಲೆಡ್ಜ್ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಸಿಗಬೇಕು ಅನ್ನುವಂಥ ಮಹೋನ್ನತಿಯ ಉದ್ದೇಶ ಇಟ್ಟುಕೊಂಡು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಹಾಸ್ಟೆಲ್ಲು, ವಸತಿ, ಊಟ, 5,000 ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾದಂಥ ಕಟ್ಟಡ, ವ್ಯವಸ್ಥಿತವಾಗಿ ಪ್ರಸಾದ, ವ್ಯವಸ್ಥಿತವಾಗಿ ಚಿಕಿತ್ಸೆ. ಬಹುಶಃ ಅವ್ರ ಮನೆಗಳಿಗೂ ಕೂಡ ಅಷ್ಟು ಕಾಳಜಿ ಆಗೋಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ಶೈಕ್ಷಣಿಕ ಕಾಳಜಿ, ಶೈಕ್ಷಣಿಕ ಕ್ರಾಂತಿ ಸ್ವಾಮೀಜಿ ಮಾಡ್ತಾ ಇದ್ದಾರೆ. ಏನದು? ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಧರ್ಮ ಮತ್ತು ಕಲ್ಚರ್ ಬಗ್ಗೆ ಅವರು ಬೀಜಗಳನ್ನು ಬಿತ್ತುತ್ತಾ ಬರ್ತಾರೆ. ಜನ ಆ ಬೀಜಗಳನ್ನು ಅವ್ರ ಎದೆ ಒಳಗೆ ಹಾಕ್ಕೊಳ್ಳೋಕೆ ಕಾಯ್ತಾ ಇರ್ತಾರೆ. ನಿಮಗೆ ಗೊತ್ತಿರಲಿ, ನಮ್ಮ ಭಾಗಕ್ಕೆ ನಮ್ಮ ಗವಿಸಿದ್ದೇಶ್ವರ ಶ್ರೀಗಳು ಬರ್ತಾರೆ ಅಂತಂದರೆ ಅಲ್ಲಿ 10,000 ಜನ ಸೇರ್ತಾರೆ ಒಮ್ಮೆ ಅವರ ಭಾಷಣ ಕೇಳೋ ಸಲುವಾಗಿ. ಅಂದರೆ ಅವರ ವ್ಯಕ್ತಿತ್ವ ಭಾಳ ಶ್ರೇಷ್ಠವಾದದ್ದು. ಸಂಪೂರ್ಣ ಗುರುವಿನ ಅನುಗ್ರಹಕ್ಕೆ ಪಾತ್ರರಾದಂಥವರು. ಹಾಗಾಗಿ ಇಂಥವರೆಲ್ಲ ಏನೋ ಒಂದು ಶತಮಾನಕ್ಕೊಬ್ಬರು ಹುಟ್ಟುತ್ತಾ ಇರ್ತಾರೆ. ಅಂಥ ಸ್ವಾಮಿಗಳು ಈ ಶತಮಾನದಲ್ಲಿ ಭಾಳ ದೊಡ್ಡ ವಿನಯ, ಎಳ್ಳಷ್ಟು ಅಹಂಕಾರ ಇಲ್ಲ. ಇಷ್ಟೆಲ್ಲ ನೋಡಿ, ಇದೆಲ್ಲ ನೋಡಿದ್ರೆ ಒಂದು ನಮೂನಿ ರಾಜದರ್ಬಾರ ಕಂಡಂಗೆ ಕಾಣಿಸಕತ್ತೈತಿ ನನಗೆ. ಇಲ್ಲಿ ನೋಡ್ರಿ, ಅದು ಕಟ್ಟಡಗಳು ನೋಡ್ರಿ, ಬೆಳಕು ನೋಡ್ರಿ, ರಾಜದರ್ಬಾರ. ಆದರೆ ರಾಜ ದರ್ಬಾರ್ದಂತ ಕಾಣ್ತದೆ, ರಾಜ ದರ್ಪ ಇಲ್ಲ ಇಲ್ಲಿ. ಇದು ಭಾಳ ಮುಖ್ಯ. ಸ್ವಾಮೀಜಿ ಅಂಥ ದರ್ಪವಿಲ್ಲದ ನಯ, ವಿನಯ, ಸಜ್ಜನಿಕೆಯ ಸಾಕಾರ ರೂಪ ಶ್ರೀಗಳು. ಹಾಗಾಗಿ ಈ ಮಠ ಇನ್ನೂ ಬೆಳೀತಾನೆ ಇರ್ತದೆ. ಹೀಗೆ ಸುಮ್ಮನೆ ಹಿಂಗೆ ಹೋಗಿ ಬಂದೆ. ಈಗ ನಾನು ಆ ಕಲ್ಲದ ಎಲ್ಲ ಕಡೆಗೂ ಕಲ್ಲು ಬಂಡೆ, ಒಂದು ಬಂಡೆಯನ್ನು ಅವ್ರು ಹಿಂಗೆ ಅಳಗಾಡಿಸಿಲ್ಲ. ಅದರಲ್ಲೂ ಕೂಡ ಸೌಂದರ್ಯವನ್ನು ತುಂಬುವ ಕೆಲಸವನ್ನು ಶ್ರೀಗಳವರು ಮಾಡ್ತಾ ಇದ್ದಾರೆ. ಕಲ್ಲು ಬಂಡೆನಲ್ಲಿಯೂ ಕೂಡ ಇವತ್ತು ಅವರ ಮಠ ಶಿಲಾ ಮಂಟಪವಾಗಿ, ಎಲ್ಲಿ ಹೋಗ್ತೀವೋ ಅಲ್ಲಿ ಶಿಲಾ ಮಂಟಪಗಳು, ಎಲ್ಲಿ ಹೋಗ್ತೀವೋ ಅಲ್ಲಿ ಹಸಿರು ನೋಡು, ಹೂವುಗಳು, ಬಳ್ಳಿಗಳು, ಹಸಿರು. ಈಗೊಂದು 5-6 ವರ್ಷದ ಕೆಳಗಡೆ ನಾನು ಬಂದಿದ್ದೆ, ಅವಾಗೇನೂ ಇರಲಿಲ್ಲ. ಇವತ್ತು ನೋಡಿದರೆ ಆ ಮಠ ಬರೇ ಮಠವಾಗಿ ಉಳಿದಿಲ್ಲ, ಮಠವನ್ನೇ ಸ್ವರ್ಗವನ್ನಾಗಿ ಸ್ವಾಮಿಗಳು ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ನಮಗೆ. ಹಾಗಾಗಿ ಇದನ್ನು ಹೇಳೋಕ್ಕೆ ಶಬ್ದ ಸಾಲಲ್ಲ, ತುಂಬಿಕೊಳ್ಳಿಕ್ಕೆ ನಮ್ಮ ಕಣ್ಣುಗಳೂ ಸಾಲಲ್ಲ ನೋಡಲಿಕ್ಕೆ. ಆದ್ದರಿಂದ ನಾವೇನಿದ್ರೂ ಕೂಡ ಅನುಭವಿಸಬೇಕು ಅಷ್ಟೆ. ಹಾಗಾಗಿ ಇಂಥ ಶ್ರೀಗಳವರು ತುಂಬ ಆತ್ಮೀಯತೆಯಿಂದ ಕಾಣ್ತಾರೆ. ಕರೆದ್ರು, ನಾನು ಇದನ್ನು ಬಂದು ನೋಡಿದೆ. ನಾವು ರಾಜಕಾರಣಿಗಳನ್ನೆಲ್ಲ ಮೇಲೆ ನಮ್ಮ ಪಕ್ಕದಾಗ ಕುಂಡ್ರಿಸ್ಕೊಂತೀವಿ, ನಮ್ಮನ್ನು ದಾದ ಮಾಡಲ್ಲ ಅವರು. ಇವರು ಯಾರು ರಾಜಕಾರಣಿನೂ ಕುಂದ್ರಿಸಿ ಹೇಳೋದಲ್ಲ, ಅವರೆಲ್ಲರೂ ಇವ್ರ ಹತ್ರ ಬಂದು ದಾದ ಮಾಡ್ತಾರೆ. ಇವತ್ತು ನೋಡಿದೆ
ಎಲ್ಲರೂ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಶಾಸಕರು, ಎಂ ಪಿಗಳು, ಎಷ್ಟೆಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಬಂದಾರ. ಅವರೆಲ್ಲ ಬಂದಾರ, ನಾವು ಕರೆದ್ರೂ ಬರಲ್ಲ ಅವರು. ನಿಮ್ಮ ಸ್ವಾಮಿಗಳು ನೋಡ್ರಿ ಹೆಂಗದಾರೇನು ಗೊತ್ತಾಯ್ತಲ್ಲ. ಇಂಥ ವ್ಯಕ್ತಿತ್ವ ನಾವು ಸ್ವಾಮಿಗಳು ನೋಡಿ ಕಲ್ಕೋಬೇಕು ಅಂತ ಈಗ ನಮಗೆ ವಯಸ್ಸಾದ ಮೇಲೆ ಅನ್ಸಕತ್ತೆ. ಅದು ಏನ್ರಿ, ಹೌದಲ್ಲ? ಆದ್ದರಿಂದ ಶ್ರೀಗಳವರ ನೇತೃತ್ವದಲ್ಲಿ ಶ್ರೀಮಠ ಹೀಗೆ ಯಶಸ್ಸಿನ ಒಂದು ಪತಾಕೆಯನ್ನು ಹಾರಿಸಲಿ. ಆಕಾಶದೆತ್ತರ ಈ ಮಠದ ಬೆಳಕು ಬೀರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಇಲ್ಲಿ ಬಂದಿರುವ ಈ ಭಾಗದ, ಕೊಪ್ಪಳ ಭಾಗದ ಈ ಭಾಗದ ಸಮಸ್ತ ಭಕ್ತಾದಿಗಳೇ, ಇಂಥ ಗುರುಗಳನ್ನು ಪಡೆದ ನೀವೇ ಪುಣ್ಯವಂತರು, ಭಾಗ್ಯವಂತರು ಅಂತೇಳಿ ನಿಮಗೆಲ್ಲ ಶುಭ ಹಾರೈಸಿ ನಮ್ಮ ಎರಡು ಮಾತಿಗೆ ಮಂಗಲವನ್ನು ಹೇಳ್ತಾ ಇದ್ದೆ. ಪೂಜ್ಯರು ಅವ್ರದ್ದು ಹೃದಯ ಭಾಳ ದೊಡ್ಡದೈತಿ. ಅವ್ರು ಏನೇನು ಹೇಳ್ಯಾರ ಮತ್ತು ಖರೆ ಅಂತ ತಿಳ್ಕೊಂಡ್ರಿ ನೀವೆಲ್ಲ. ಹಾಂ, ಅವ್ರು ಹೇಳಿದ್ದು ಖರೆ ಅಲ್ಲ, ಒಂದ ಖರೆ ನಿಮ್ಮ ಅಜ್ಜರು ಅಂಥ ಎಲ್ಲ ಮಹಾತ್ಮರ ಪಾದದ ಧೂಳಷ್ಟೆ. ಮೂರು ಸಾವಿರ ಮಠದ ಜಗದ್ಗುರು ಮಹಾಸನ್ನಿಧಿಯವರು ಈ ಶ್ರೀಮಠಕ್ಕೆ ದಯಮಾಡಿಸಿ ತುಂಬು ಹೃದಯದಿಂದ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಕೇಳ್ಕೊಳ್ತಾ, ಈಗ ಸಮಾರಂಭಕ್ಕೆ ದಯಮಾಡಿಸಿದ ಎಲ್ಲ ಪರಮ ಪೂಜ್ಯರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ, ಆಗಮಿಸಿದ ತಮಗೆಲ್ಲರಿಗೂ ಶರಣಾರ್ಥಿಗಳು. ಮಹಾಪ್ರಸಾದ ಇರ್ತದೆ, ಗವಿಸಿದ್ದೇಶ್ವರ ನಾಟಕ ಇರ್ತದೆ, ತಾವೆಲ್ಲ ನೋಡಬೇಕು ಅಂತಕ್ಕಂಥ ಸೂಚನೆ ಕೊಡುತ್ತಾ ಮತ್ತೊಮ್ಮೆ ಶರಣಾರ್ಥಿಗಳು.